ಬೆಳಗ್ಗೆನೆ ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ ಹತ್ರ ಜನ ಅಂತ ಈ ರೀತಿ ಕಲ್ತು ಬಿಟ್ಟಿರ್ತಾರೆ. ಅದು ಯಾಕಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲರಿಗೂ ನಮಸ್ತೆ ಗುರು, ನಾನು ನಿಮ್ಮ ಪ್ರೀತಿ ಅಭಿ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಈ ರೀತಿ ರೆಡಿಯಾಗಿ ನಾನು ಕಾಲೇಜ್ಗೆ ಹೋಗೋಣ ಅಂತ ಹೊರಟೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ ಹತ್ರ ಬರ್ತಿದ್ದಂಗೆ ಜನಗಳು ಇಷ್ಟಕ್ಕೊಂದು ನಿಂತ್ಕೊಂಡಿದ್ರು. ಯಾಕಂತಂದ್ರೆ ಎಲ್ಲರೂ ಕಾಲೇಜಿಗೆ ಹೋರು, ಸ್ಕೂಲಿಗೆ ಹೋಗಿ ಇರ್ತಾರೆ, ಕೆಲವರು ಊರಿಗೆ ಹೋಗಿರ್ತಾರೆ, ಅದಕ್ಕೆ ನಿಂತ್ಕೊಂಡಿರ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಧ್ಯಾಹ್ನ ನಾನಂತರ ಊಟ ಮಾಡ್ಕೊಂಡು ಕ್ಲಾಸ್ ಒಳಗೆ ಬರ್ತಿದ್ದಂಗೆ ನಮ್ಮ ಹುಡುಗರಲ್ಲಿ ಏನು ಮಾಡ್ತಿದ್ರು ಅಂದ್ರೆ, ಒಬ್ಬೊಬ್ರು ಬರ್ಕೊಂತಿದ್ರು, ಒಬ್ಬೊಬ್ರು ಈ ರೀತಿ ದಬಕ್ಕೆ ಮಕ್ಕೊಂಬಿಟ್ಟಿದ್ರು ಗುರು ಕ್ಲಾಸಲ್ಲಿ. ಅದರಲ್ಲ ನಮ್ಮ ಫ್ರೆಂಡ್ ಗಜ ಅಂತಾರೆ ಈ ರೀತಿ ಬೆಂಚ್ ಮೇಲಿನ ದಬಕ್ಕೆ ಮಕ್ಕೊಂಬಿಟ್ಟಿದ್ದ ಕ್ಲಾಸಲ್ಲಿ. ನಾನಂತರ ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡು ಮನೆ ಹತ್ರ ಹೋಗೋಣಂತ ಮನೆ ಕಡೆ ಹೊರಟೆ. ಮನೆಗೆ ಬರ್ತಿದ್ದಂಗೆ ನಾನಂತರ ಈ ರೀತಿ ರೆಡಿ ಆಗಿಬಿಟ್ಟು ಹೊಲಕ್ಕೆ ಹೋಗೋಣಂತ ಹೊರಟ್ವಿ. ನಾವು ಹೊಲದ ಕಡೆ ಯಾಕೆ ಬಂದ್ವಿ ಅಂತಂದ್ರೆ, ಮೆಕ್ಕೆಜೋಳದ ಬೆಂಡ್ ತುಂಬ್ಕೊಂಡು ಹೋಗೋಣ ಅಂತಂದು ಹೊಲದ ಕಡೆ ಬಂದ್ವಿ ಗುರು. ಇವು ಯಾಕಂತಂದ್ರೆ ಈಗಲೇ ಮೊದಲೇ ಸಿಲಿಂಡರ್ ಭಾಳ ಕಷ್ಟ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಅಂದ್ರೆ ನಾವು ಎಲೆ ಮೇಲೆ ಮಾಡ್ಕೊತೀನಿ ಅಂತಂದ್ಬಿಟ್ಟು ಇವನಂತರ ತಗೊಂಬರ್ಕಂತ ಬಂದ್ವಿ. ಇವನ್ ತಗೊಂಬಿಟ್ಟು ನಾನಂತರ ನಮ್ಮ ಊರ ಕಡೆ ಹೊರಟೆ. ಇವತ್ತಿನ ಮಿನಿಲಾಗಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿದ್ರು ಖಂಡಿತ ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ, ಹೊಸ್ದಾಗಿ ಯಾರ್ಯಾರು ನೋಡ್ತಿರೋ ಅವರೆಲ್ಲ ಫಾಲೋ ಆಗಿಬಿಡಿ. ಮುಂದಿನ ಮಿನಿಲಾಗ ಸಿಗೋವರೆಗೆ ಎಲ್ಲರಿಗೂ ಟಾಟಾ ಬಾಯ್, ಸಿ ಯು.